ಅಣ್ಣ ದುಡ್ಡು ಕೊಟ್ಟಿಲ್ಲ. ಯಾವ್ದೋ ದುಡ್ಡು 2 ನಿಮಿಷ ಲೇಟ್ ಆಗಿ ಬಂದಿದೆ, 1 ರೂಪಾಯಿ ದುಡ್ಡು ಕೊಡಲ್ಲ ನಿನಗೆ. ಅಯ್ಯೋ ಅಣ್ಣ, ನಾನು ಅವಾಗ್ಲೇ ಬಂದಿದ್ದೆ, ನೀವೇ ತಾನೇ ಫೋನ್ ಪಿಕ್ ಮಾಡಿಲ್ಲ. ಅವೆಲ್ಲ ಮಾತಾಡಕ್ ಹೋಗ್ಬೇಡಿ, ಲೇಟ್ ಆಗಿ ಬಂದ ದುಡ್ಡು ಕೊಡಲ್ಲ ಅಷ್ಟೇ. ಅಣ್ಣ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡಿ ಅಣ್ಣ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಣ್ಣ. ಇಲ್ಲಿಂದ ಓಕೆ, ಡೇಟ್ ಹೊರಗೆ ಕಳ್ಸ್ಬೇಕು ನಿನ್ಗೆ. ಅಣ್ಣ ಹೋಗ್ತೀನಿ ಅಣ್ಣ. 1 ನಿಮಿಷ ನಿಂತ್ಕ. ನೀನಿಲ್ಲಿ ಇದು ಆರ್ಡ್ರ್ ದುಡ್ಡು ಕಂಪ್ನಿ ತಾನೇ ಕಟ್ಟುತ್ತೆ. ಅವ್ರು ಏನಕ್ಕೆ ಅಣ್ಣ ಕಟ್ತಾರೆ? ಈ ಪಾರ್ಸಲ್ ದುಡ್ಡು ನನ್ನ ಸ್ಯಾಲರಿಯಲ್ಲೇ ಕಟ್ ಮಾಡ್ತಾರ ಅಣ್ಣ. ಲೇ ಜೊಮ್ಯಾಟೋಲ್ಲಿ ಆರ್ಡರ್ ಮಾಡಿದ್ರೆ 2-3 ನಿಮಿಷದಲ್ಲಿ ಲೇಟ್ ಆಗಿ ಬಂದ್ರೆ ದುಡ್ಡೇ ಕಟ್ಟಂಗಿಲ್ಲ ಅಂತ ಕಣೋ. ಹೌದಾ, ನಮ್ಮ ಹತ್ರ ದುಡ್ಡೇ ಇಲ್ಲ, ಹೆಂಗ ಮಾಡೋಣ? ದುಡ್ಡು ಏನಕ್ಕ ಬೇಕು? ಡೆಲಿವರಿ ಬಾಯ್ ಬರ್ತಾನಲ್ಲ, 2 ನಿಮಿಷ ಫೋನ್ ಲೇಟ್ ಆಗೈತ್ರಿ ಆಯ್ತು, ಅವನೇ ಫ್ರೀ ಆಗಿ ಕೊಟ್ಟು ಹೋಗ್ತಾನಲ್ಲ. ಹೌದಾ, ಸರಿ ಬೇಗ ಆರ್ಡರ್ ಮಾಡು ಮತ್ತೆ. ಅವನೇ ಫೋನ್ ಮಾಡ್ತಿದ್ದಾನ ಕಣೋ. ಮತ್ತೆ ಅವನೇ ಫೋನ್ ಮಾಡಿದ. ಎತ್ತಕ್ ಹೋಗ್ಬೇಡ ಕಣೋ, ಎತ್ತಕ್ ಹೋಗ್ಬೇಡ. ಇವ್ರೇನಪ್ಪ ಫೋನೇ ಪಿಕ್ ಮಾಡ್ತಿಲ್ಲಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಟೈಮ್ ಬೇರೆ ಆಗ್ತೈತೆ, ಇನ್ನೂ ಬರ್ಲಿಲ್ವಲ್ಲ ಅವರು. ದಯವಿಟ್ಟು ಡೆಲಿವರಿ ಬಾಯ್ಸ್ ಲೈಫಲ್ಲಿ ಆಟ ಆಡಕ್ ಹೋಗ್ಬೇಡಿ, ಅವ್ರವ್ರ ಮನೆ ಪರಿಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ನಿಜ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಆದಷ್ಟು ಶೇರ್ ಮಾಡಿ, ಫಾಲೋ ಮಾಡಿ.